राज्यं जननी जनकौ तथा तत्त्वोपदेशकर्तारं नत्वा भक्तिः पुरस्सरं परमपूज्य ಪ್ರಾತಸ್ಮರಣೀಯ ಸದ್ಗುರುಗಳ ಪಾದಾರವಿಂದಗಳಲ್ಲಿ ಹೃತ್ಪದ್ಮಗಳಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಶ್ರೀಮನ್ ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿರುವಂತಹ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ್ವರ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೇ ತರಂಗದಲ್ಲಿ ತತ್ವದೃಷ್ಟಿ ಪ್ರಶ್ನೆ ಮಾಡಿದ್ದಾನೆ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ? ಯಾರಿಗೆ ಅಂತ ಅಂದರೆ ಜೀವ ಅಂತ ನಾವು ಎದಕ್ಕಂತೀವಿ? ಕೇವಲ ಕೂಟಸ್ಥ ಚೇತನಕ ಜೀವ ಅನ್ನೋದಿಲ್ಲ, ಕೇವಲ ಆಭಾಸನಿಗೆ ಜೀವ ಅಂತ ಅನ್ನೋದಿಲ್ಲ. ಕೂಟಸ್ಥ ಚೇತನ ಮತ್ತು ಆಭಾಸ ಎರಡೂ ಕೂಡೇನೆ ನಾವೇನಂತೀವಿ? ಜೀವ ಅಂತೀವಿ. ಇಲ್ಲಿ ಈ ಜೀವನಲ್ಲಿ ಎರಡು ಅದಾವ, ಅಂದ್ರೆ ಒಂದು ಕೂಟಸ್ಥದ, ಒಂದು ಆಭಾಸದ. ಈ ಬ್ರಹ್ಮಜ್ಞಾನ ಕೂಟಸ್ಥನಿಗೆ ಆಗುತ್ತದೆಯೋ ಆಭಾಸನಿಗೆ ಆಗುತ್ತದೆಯೋ? ಕೂಟಸ್ಥನಿಗೆ ಆಗುತ್ತದೆಯೋ ಅಂತ ಹೇಳಿದ್ರೆ ಕೂಟಸ್ಥನಿಗೆ ವಿಕಾರವನ್ನು ಹೇಳಿದಂತೆ ಆಗುತ್ತದೆ. ಕೂಟಸ್ಥ ನಿರ್ವಿಕಾರದನಂತ ಪ್ರಸಿದ್ಧವಾಗಿ ಒಪ್ಪಿಕೊಂಡು ಬಂದೀವಿ ನಾವು. ಕೂಟಸ್ಥ ಆಗದಾನ, ನಿರ್ವಿಕಾರದ. ಅವನಿಗೆ ಮೊದಲು ಅಜ್ಞಾನ ಇತ್ತು, ಈಗ ಜ್ಞಾನ ಆಗೈತಿ ಅಂತ ಹಿಂಗೆ ಹೇಳಿದ್ರೆ ಕೂಟಸ್ಥನಿಗೆ ವಿಕಾರವನ್ನು ಹೇಳ್ದಂಗೆ ಆಗ್ತದೆ. ಇಲ್ಲಪ್ಪ, ಆಭಾಸನಿಗೆ ಆಕತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಂತ ಹೇಳಿದ್ರಿ ಅಂತಂದರೆ ನೀವು ಹಿಂದೆ ಹೇಳಿದ್ರಿ ಆಭಾಸ ಕೂಟಸ್ಥನಿಗಿಂತಲೂ ಬ್ರಹ್ಮಕ್ಕಿಂತಲೂ ಭಿನ್ನದಾನೆ ಅಂತ ಹೇಳಿದ್ರಿ. ಬ್ರಹ್ಮಕ್ಕಿಂತಲೂ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಅಂತ ಜ್ಞಾನ ಆದರೆ ಇದು ಭ್ರಾಂತಿ ಜ್ಞಾನ ಆಗ್ತದೆ. ಹಾವಲ್ಲದ ಹಗ್ಗವನ್ನು ಹಾವ ಅಂತ ತಿಳ್ಕೊಂಡ್ರೆ ಹೆಂಗೆ ಭ್ರಾಂತಿ ಜ್ಞಾನ ಆಗುತ್ತದೆಯೋ ಹಾಗೆ ಬ್ರಹ್ಮವಲ್ಲದ ಆಭಾಸನಿಗೆ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಇದೇನಾಗ್ತದೆ ಅಂತ ಕೇಳಿದ್ರೆ ಭ್ರಾಂತಿ ಜ್ಞಾನ ಆಗ್ತದೆ. ಇರಲಿ, ನಾವು ಭ್ರಾಂತಿ ಜ್ಞಾನ ಇರಲಿ ಅಂದರೆ ಭ್ರಾಂತಿ ಜ್ಞಾನದಿಂದ ಕಲ್ಪಿತವಾದ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಆದ್ದರಿಂದ ಯಾರಿಗಾಗ್ತದೆ ಬ್ರಹ್ಮಜ್ಞಾನ ಅಂತ ಕೇಳಿದ್ರೆ, ಶಿಷ್ಯನೇ
ಯದ್ಯಪಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಬುದ್ಧಿ ಸಹಿತವಾದ ಆಭಾಸನಿಗೆ ಆಗುತ್ತದೆ. ಯಾರಿಗೆ ಬುದ್ಧಿ ಸಹಿತವಾದ ಆಭಾಸನಿಗೆ ಆಗುತ್ತದೆ. ಯಾವಾಗ ಬಂಧ ಐತಿ ಅವಾಗ ಜ್ಞಾನದ ಅವಶ್ಯಕತೆ ಅದ. ಬಂಧ ಕೂಟಸ್ಥನಿಗೆ ಐತೋ ಏನು ಆಭಾಸನಿಗೆ ಐತೋ? ಆಭಾಸನಿಗೆ ಐತಿ. ಆದ್ದರಿಂದ ಆಭಾಸನಿಗೆ ಆಗ್ತದ. ಕೂಟಸ್ಥ ತನ್ನ ಸ್ವರೂಪ ಎರಡನ್ನೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿರುತ್ತಾನೆ. ಆ ಆಭಾಸ ಮತ್ತು ಕೂಟಸ್ಥ ಎರಡೂ ಕೂಡಿಸೇ ನನ್ನ ಸ್ವರೂಪ ಅಂತ ತಿಳ್ಕೊಂಡಾನ. ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿ ಇರುತ್ತಾನೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿ ಇರುತ್ತಾನೆ. ಅದುವೇ ಅಹಂ ಶಬ್ದದ ಅರ್ಥ. ಅಹಂ ಶಬ್ದದಲ್ಲಿ ಪ್ರಕಾಶಮಾನವಾಗಿರುವ ಯಾವ ಕೂಟಸ್ಥನಿರುವನೋ ಅವನು ಬ್ರಹ್ಮದೊಡನೆ ಸದಾ ಅಭೇದವಾಗಿದ್ದ. ಸ್ವಲ್ಪ ನಿನ್ನೆ ವಿಷಯ ಚಿಂತನೆ ಮಾಡಕತ್ತೀವಿ ನಾವು, ಹೌದಲ್ಲ? ಏ ಶಿಷ್ಯನೇ, ಯದ್ಯಪಿ ನಾನು ಬ್ರಹ್ಮನಿರ್ತೇನೆ ಎಂಬ ಜ್ಞಾನ ಬುದ್ಧಿ ಸಹಿತವಾದ ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗೆ ಆಗುವುದಿಲ್ಲ. ತಥಾಪಿ ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪ ಎರಡನ್ನೂ ಆತ್ಮವೆಂದೇ ತಿಳಿದುಕೊಂಡಿದ್ದಾನೆ. ಎರಡಕ್ಕೂ ಕೂಡಿಸೆ ನಾನು ಅಂತಾನು. ಎರಡು ಕೂಡಿಸೆ ನಾನು ಅಂತ ಭಾಳ ಜನ ನಾವು ಹಿಂಗೆ ಅಂತೀವಿ. ನಾನು ಅನ್ನೋ ಪದದೊಳಗೆ ಎರಡು ಅದಾವ. ಒಂದು ಕೂಟಸ್ಥದಾನ, ಇನ್ನೊಂದು ಆಭಾಸದಾನ. ತಥಾಪಿ ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪಗಳೆರಡನ್ನೂ ತನ್ನ ಆತ್ಮವೆಂದೇ ತಿಳಿದುಕೊಂಡಿರುತ್ತಾನೆ. ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತಾನೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಆ ಅಹಂ ಶಬ್ದದಲ್ಲಿ ಪ್ರಕಟವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನು ಬ್ರಹ್ಮದೊಡನೆ ಸದಾ ಭೇದ ಇರುತ್ತಾನೆ. ಬ್ರಹ್ಮದೊಡನೆ ಹೆಂಗದನವ? ಸದಾ ಅಭೇದ ಅದ. ಸದಾ ಅಂದ್ರೇನು? ನಾವು ತಿಳಿದಾಗನೂ ಅದಾನೆ, ನಾವು ತಿಳಿಯದೇ ಇದ್ದಾಗನೂ, ನಾವು ತಿಳಿದ ಬಳಿಕ ಬ್ರಹ್ಮದೊಡನೆ ಕೂಟಸ್ಥ ಅಭೇದಕ್ಕನ ಅಲ್ಲ. ಘಟಾಕಾಶ ಹೇಗೆ ಮಹಾಕಾಶವೇ ಸದಾ ಅದನು, ಹಂಗೆ ಕೂಟಸ್ಥ ಯಾವಾಗಲೂ ಬ್ರಹ್ಮದೊಡನೆ ಅಭೇದವಾಗಿದೆ. ಹೇಗೆಂದರೆ ಘಟಾಕಾಶವು ಮತ್ತು ಮಹಾಕಾಶವು ಸದಾ ಭೇದವಾಗಿರುತ್ತದೆ. ಈ ಕಾರಣದಿಂದ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣವನ್ನು ವೇದಾಂತ ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಮುಖ್ಯ ಸಮಾನಾಧಿಕರಣ ಬಾಧ ಸಮಾನಾಧಿಕರಣ. ಬ್ರಹ್ಮನೂ ಕೂಟಸ್ಥನೂ ಬ್ರಹ್ಮದೊಡನೆ ಅಭಿನ್ನದಾನ, ಆಭಾಸನೂ ಬ್ರಹ್ಮದೊಡನೆ ಅಭಿನ್ನ ಅದಾನೆ, ಹೌದಲ್ರಿ? ಆದ್ರೆ ಇಲ್ಲಿ ಎರಡಕ್ಕೂ ಭೇದದ. ಏನು? ಕೂಟಸ್ಥಂದು ಎಂಥ ಅಭೇದದ ಅಂತ ಕೇಳಿದ್ರೆ ಮುಖ್ಯ ಸಮಾನಾಧಿಕರಣ ಸಂಬಂಧದ, ಹೌದ್ರಿ? ಮತ್ತು ಆಭಾಸಂದು ಬಾಧ ಸಮಾನಾಧಿಕರಣ ಸಂಬಂಧ ಅದ. ಇಬ್ಬರದು ಸಂಬಂಧ ಅದ. ಇಲ್ಲಿ ಒಂದು ಟಿಪ್ಪಣಿ ಓದೋದಲ್ಲ, 189 ಅದಲ್ಲ ಟಿಪ್ಪಣಿ. ಅಂದ್ರೆ ಸಮಾನಾಧಿಕರಣ ಅಂದ್ರೆ ಏನು? ಒಂದೇ ಅಧಿಕರಣ ಅಂತ. ಸಮಾನ ಅಧಿಕರಣ ಅಂದ್ರೇನು? ಒಂದೇ ಅಧಿಕರಣ. ಅದನ್ನು ಹೇಳ್ತಾರೆ. ಭಿನ್ನ ಪ್ರವೃತ್ತಿ ನಿಮಿತ್ತಯೋ ಶಬ್ದಯೋರೇಕಸ್ಮಿನ್ ಅರ್ಥೇ ಪ್ರವೃತ್ತಿ ಸಮಾನಾಧಿಕರಣಂ ಇತಿ. ಸಮಾನ ವಿಭಕ್ತಿಯ ಬಲದಿಂದ ಅಧಿಕರಣ ಅಂದರೆ ಒಂದೇ ಅರ್ಥರೂಪ ಆಶ್ರಯವಾಗಿರುವುದು. ಯಾವ ಎರಡು ಶಬ್ದಗಳಿರುವವೋ ಅವು ಸಮಾನಾಧಿಕರಣವೆಂದು ಹೇಳಲ್ಪಡುತ್ತವೆ. ಎರಡು ಶಬ್ದಗಳು ಒಂದೇ ಆಶ್ರಯವನ್ನು ಪಡೆದುಕೊಂಡಿದ್ದು ಅಂತಂದ್ರೆ
ಅದಕ್ಕೇನಂತಾರೆ ಸಮಾನಾಧಿಕರಣ. ಸಮಾನ ಅಧಿಕರಣ. ಸಮಾನ ಅಂದ್ರೆ ಒಂದೇ ಅಧಿಕರಣ. ಅಭೇದ ಒಂದೇ ಅಧಿಕರಣ ಆಶ್ರಯವಾಗಿರ್ತ ಯಾವ ಎರಡು ಶಬ್ದಗಳಿರಬಹು, ಒಂದೇ ಅಧಿಕರಣವುಳ್ಳ ಎರಡು ಶಬ್ದಗಳೇನಿದಾವಲ್ಲ ಅವು ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ಆ ಎರಡು ಶಬ್ದಗಳ ಯಾವ ಪರಸ್ಪರ ಸಂಬಂಧವಿರುವುದೋ ಅದು ಸಮಾನಾಧಿಕರಣ್ಯ, ಅಂದರೆ ಒಂದೇ ಅರ್ಥವುಳ್ಳವುಗಳೆಂದು ಹೇಳುತ್ತದೆ. ಅದಲ್ರಿ, ಅಂದರೆ ಕೂಟಸ್ಥ ಮತ್ತು ಬ್ರಹ್ಮ ಒಂದೇ ಅಂತ, ಅಂದರೆ ಒಂದೇ ಅರ್ಥವುಳ್ಳವುಗಳಾಗಿರುತ್ತವೆ. ಇಲ್ಲಿ ಸಮಾನಾಧಿಕರಣ್ಯದ ಸ್ಥಾನದಲ್ಲಿ ಸಮಾನಾಧಿಕರಣ ಎಂದು ಹೇಳಿರುತ್ತದೆ. ಅದು ಭಾಷೆಯ ಅಭ್ಯಾಸದ ಜನರಿಗೆ ಏನಾಗಲಿ ಸುಲಭವಾಗಲಿ ಎಂಬ ಉದ್ದೇಶದಿಂದ ಹೇಳಿದ. ಸಮಾನಾಧಿಕರಣ್ಯ ಅದು ಶಾಸ್ತ್ರೀಯ ಶಬ್ದ, ಅದನ್ನೇ ಸಮಾನಾಧಿಕರಣ ಅಂತ ಸುಲಭವಾಗಿ ತಿಳಿಯುವ ಸಲುವಾಗಿ ಹೇಳಿದ್ದೀವಿ. ಉಕ್ತ ಸಮಾನಾಧಿಕರಣ ರೂಪ ಸಂಬಂಧವು ಜೀವ ಈಶ್ವರರ ಏಕತ್ವವನ್ನು ಬೋಧಿಸುವ ಒಂದೇ ವಿಭಕ್ತಿಯುಳ್ಳ ಪದಗಳಿಂದ ಯುಕ್ತವಾಗಿ ಆದ ನಾಲ್ಕು ವೇದಗಳ ನಾಲ್ಕು ಮಹಾವಾಕ್ಯಗಳಲ್ಲಿ ಇರುತ್ತವೆ. ಏನಾಗಿರಬೇಕು? ಎರಡೂ ಒಂದೇ ಸತ್ಯವುಳ್ಳವುಗಳಾಗಿರಬೇಕು. ಅದಲ್ರಿ, ಜೀವ ಎರಡು ಒಂದೇ ಸತ್ಯ, ಜೀವ ಮತ್ತು ಈಶ್ವರ ಏಕತ್ವವನ್ನು ಬೋಧಿಸುವ ಒಂದೇ ವಿಭಕ್ತಿಯುಳ್ಳ ಯಾವ ಪದಗಳಿಂದ ಯುಕ್ತವಾದ ನಾಲ್ಕು ವೇದಗಳ ನಾಲ್ಕು ಮಹಾವಾಕ್ಯಗಳು ಇರುತ್ತವೆ. ಸಮಾನಾಧಿಕರಣ್ಯ ರೂಪ ಸಂಬಂಧವು ಮತ್ತು ಅದರಂತೆ ಅದೇ ಪ್ರಕಾರವಾಗಿ ಅನ್ಯ ಲೌಕಿಕ ವೈದಿಕ ವಾಕ್ಯಗಳಲ್ಲಿಯೂ ಕೂಡ ತಿಳಿದುಕೊಳ್ಳಬೇಕು. ಅನ್ಯ ಲೌಕಿಕ ವೈದಿಕ ಒಂದು ಮಂತಂದಾಗ 4-5 ಮಂದಿ ಅದಾರ. ಅಡ್ಯಾಸರು ಒಂದು ಅಂತಿರು, ಒಬ್ಬೊಬ್ಬಗೆ ಬೇರೆ ಬೇರೆ ಅದಾವ ಅಂತಿರು. ಯಾಕೆ? ಅಧಿಕರಣ ಒಂದೇ ಅದ. ಮನೆ ಅಧಿಕರಣ ಎಲ್ಲರಿಗೂ ಒಂದೇ ಅದ. ಒಂದೇ ಮನೆಯವರಿದ್ರು ಕೂಡ ಎಲ್ಲರಿಗೂ ಕೂಡಿಸಿ ಏನಂತೀರಿ? ಒಂದೇ ಅಡ್ಡೆಸರು ಹೇಳ್ತಾರೆ. ಹಾಗೆ ಒಂದೇ ಅಧಿಕರಣ ಯಾರಿಗೆ? ಜೀವಗ ಈಶ್ವರ್ಗ ಏನದ ಏಕತ್ವವನ್ನು ಬೋಧಿಸತಕ್ಕಂಥ ಒಂದೇ ವಿಭಕ್ತಿಯುಳ್ಳ ಪದಗಳಿಂದ ಯುಕ್ತವಾದ ನಾಲ್ಕು ವೇದಗಳ ನಾಲ್ಕು ಮಹಾವಾಕ್ಯಗಳು. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದಂ ಬ್ರಹ್ಮ, ತತ್ವಮಸ್ಯಾತ, ಅಹಂ ಬ್ರಹ್ಮಾಸ್ಮ್ಯಾತ ಎರಡದು, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದಂ ಬ್ರಹ್ಮ. ಈ ನಾಲ್ಕು ಮಹಾವಾಕ್ಯಗಳಲ್ಲಿ ಏನದ ಅಂತ ಕೇಳಿದ್ರೆ ಕೂಟಸ್ಥನಿಗೂ ಅವನಿಗೂ ಸಮಾನ ಅಧಿಕರಣ ಅದ. ಜೀವ ಈಶ್ವರ ಏಕತ್ವದ ಬೋಧಿಸುವ ಒಂದೇ ವಿಭಕ್ತಿಯುಳ್ಳ ಪದಗಳು ಯುಕ್ತವಾದ ನಾಲ್ಕು ವೇದಗಳ ನಾಲ್ಕು ಮಹಾವಾಕ್ಯಗಳಲ್ಲಿ ಇರುತ್ತದೆ. ಅದರಂತೆ ಅದೇ ಪ್ರಕಾರವಾಗಿ ಅನ್ಯ ಲೌಕಿಕ ವೈದಿಕ ವಾಕ್ಯಗಳಲ್ಲಿಯೂ ತಿಳಿದುಕೊಳ್ಳಬೇಕು. ಅನ್ಯ ಲೌಕಿಕ ವಾಕ್ಯ ಅಂದರೆ ಏನಿಲ್ಲ, ಒಂದೇ ಮನೆಯವ್ರಿಗೆ ಒಂದೇ 4-5 ಮಂದಿ ಇದ್ದರು, ಅಡ್ಡ ಹೆಸರು ಒಂದೇ ಹೆಂಗಿರ್ತದನೋ ಹಂಗೆ ಒಂದೇ ಸತ್ತ ಮತ್ತು ಒಂದೇ ಸ್ವರೂಪವುಳ್ಳವುಗಳಾಗಿರುವುದರಿಂದ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ತಾರೆ. ಅವೆರಡು ಒಂದೇ ಸತ್ತ ಉಳ್ಳವುಗಳು ಆಗಿರಬೇಕು. ಅದು ಭಿನ್ನ ಸತ್ತ ಇರಬಾರ್ದು. ಅಂದ್ರೆ ಏನು? ಕೂಟಸ್ಥ ಮತ್ತು ಬ್ರಹ್ಮ ಒಂದೇ ಸತ್ತ ಅದ. ಕೂಟಸ್ಥನು ಪಾರಮಾರ್ಥಿಕ, ಬ್ರಹ್ಮನು ಪಾರಮಾರ್ಥಿಕ. ಒಂದೇ ಸತ್ತ ಉಳ್ಳ ಒಂದೇ ಸ್ವರೂಪಗಳಾಗಿರುವುದರಿಂದ ವಾಸ್ತವವಾಗಿ ಭೇದರಹಿತವಾಗಿರುವ ಎರಡು ಅರ್ಥಗಳನ್ನು ಬೋಧ ಮಾಡುವಂಥ ವಾಕ್ಯಗಳಲ್ಲಿರುವ ಎರಡು ಪದಗಳ ಸಂಬಂಧವು ಮುಖ್ಯ ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ
ಘಟಾಕಾಶ ಪದವು ಹಾಗೂ ಮಹಾಕಾಶ ಪದವು. ಘಟಾಕಾಶ ಮತ್ತು ಮಹಾಕಾಶ ಇವೆರಡು ಏನದವ ಒಂದನ್ನೇ ಉಪದೇಶ ಮಾಡ್ತಾ ಇದ್ದಾವೆ. ಭಿನ್ನ ಸತ್ತವುಳ್ಳ ಎರಡು ಪದಗಳು ಒಂದೇ ವಿಭಕ್ತಿ ಬಲದಿಂದ ಏಕತ್ವವನ್ನು ಬೋಧ ಮಾಡುವಂಥ ವಾಕ್ಯಗಳಲ್ಲಿರುವ ಎರಡು ಪದಗಳ ಸಂಬಂಧವು ಬಾಧ ಸಮಾನಾಧಿಕರಣ. ಭಿನ್ನ ಸತ್ತವುಳ್ಳ ಆಭಾಸನ ಸತ್ತಾನ ಬ್ಯಾರೆ ಅದ, ಬ್ರಹ್ಮದ ಸತ್ತ ಆಭಾಸ ವ್ಯಾವಹಾರಿಕ ಅದಾನ, ಬ್ರಹ್ಮ ಪಾರಮಾರ್ಥಿಕ ಅದಾನೆ. ಆದ್ದರಿಂದ ಭಿನ್ನ ಸತ್ತವುಳ್ಳ ಎರಡು ಪದಾರ್ಥಗಳ ಒಂದೇ ವಿಭಕ್ತಿಯ ಬಲದಿಂದ ಏಕತ್ವವನ್ನು ಬೋಧ ಮಾಡುವಂಥ ವಾಕ್ಯದಲ್ಲಿರುವ ಎರಡು ಪದಗಳ ಸಂಬಂಧವು ಬಾಧ ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಸ್ಥಾನು ಪದವು ಮತ್ತು ಪುರುಷ ಪದವು, ಸ್ಥಾನು ಮತ್ತು ಪುರುಷ ಇವೆರಡೂ ಏನದ ಇರುವಂತೆ ಜಗತ್ತು ಪದವು ಮತ್ತು ಬ್ರಹ್ಮ ಪದವು ಇವು ಬಾಧ ಸಮಾನಾಧಿಕರಣದಾಗ ಕೊಂಡಿರ್ತಾವೆ. ಜಗತ್ತ ವ್ಯಾವಹಾರಿಕ ಸತ್ತ, ಬ್ರಹ್ಮ ಪಾರಮಾರ್ಥಿಕ ಸತ್ತ. ಆದ್ದರಿಂದ ಅದರಂತೆ ಬಿಂಬ ಪದವು ಮತ್ತು ಪ್ರತಿಬಿಂಬ ಪದವು ಇರುತ್ತದೆ. ಈ ರೀತಿಯಾಗಿ ನಾವು ನಿನ್ನಿನ ದಿವಸ ಹೇಳ್ಕೊಂಡು ಬಂದೀವಿ. ಏನು ಅಂತ ಕೇಳಿದ್ರೆ, ಬ್ರಹ್ಮಜ್ಞಾನ ಯಾರಿಗೆ ಆಗುತ್ತದೆ ಅಂತೇನು ಕೇಳೇನಲ್ಲ, ಯಾವ ವಸ್ತುವಿನೊಡನೆ ಸದಾ ಭೇದವಾಗಿರುತ್ತದೆಯೋ ಆ ವಸ್ತು ಅದರೊಡನೆ ಮುಖ್ಯ ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಘಟಾಕಾಶ ಮಹಾಕಾಶಗಳೊಡನೆ ಸದಾ ಅಭೇದ ಇರುತ್ತದೆ, ಘಟಾಕಾಶವು ಮಹಾಕಾಶವೇ ಇರುತ್ತದೆ. ಈ ರೀತಿಯಿಂದ ಘಟಾಕಾಶವು ಮಹಾಕಾಶದೊಡನೆ ಮುಖ್ಯ ಸಮಾನಾಧಿಕರಣ ಇರುತ್ತದೆ. ಘಟಾಕಾಶ ಒಡೆದ ಬಳಿಕ ಮಹಾಕಾಶದೊಡನೆ ಒಂದಾಕತ್ತೋ, ಅದು ಯಾವಾಗಲೂ ಒಂದದನೋ. ಘಟ ಒಡೆದ ಬಳಿಕ ಆಕತ್ತೋ, ಘಟ ಹೊಡಿಲೇಬೇಕಾರ ಬಿಡಲಿ, ಘಟ ಹೊಡಿಲೇಬೇಕಾರ ಬಿಡಲಿ. ಘಟದೊಳಗಿರೋ ಆಕಾಶವೇ ಮಹಾಕಾಶ, ಮಹಾಕಾಶವೇ ಘಟಾಕಾಶ. ಈ ರೀತಿಯಿಂದ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಇರುತ್ತದೆ. ಏಕೆಂದರೆ ಕೂಟಸ್ಥನು ಬ್ರಹ್ಮದೊಡನೆ ಸದಾ ಭೇದ ಇರುತ್ತಾನೆ. ಈ ದೇಹ ಬರುವಾಗನೂ ಕೂಟಸ್ಥ ಬ್ರಹ್ಮ ಒಂದೇ ಅದಾರ, ದೇಹ ಆದ ಬಳಿಕೂ ಅವರಿಬ್ಬರು ಒಂದೇ ಇರ್ತಾರೆ. ಈ ದೇಹ ಆದ ಬಳಿಕ ಒಂದು ಅಕ್ಕಾರನ, ಅಥವಾ ಜ್ಞಾನ ಆದ ಬಳಿಕ ಒಂದು ಅಕ್ಕಾರನ? ಜ್ಞಾನ ಆಗದೇ ಇದ್ದಾಗೂ ಅವ್ರಿಗೂ ಒಂದದಾರ, ಕೂಟಸ್ಥ ಬ್ರಹ್ಮ ತಿಳಿತಾ. ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಹೇಗೆಂದರೆ ಮುಖದ ಯಾವ ಪ್ರತಿಬಿಂಬವಿರುವುದೋ ಅದು ತನ್ನ ಪ್ರತಿಬಿಂಬ ಸ್ವರೂಪವನ್ನು ಬಾಧಿಸಿಕೊಂಡು ಬಿಂಬ ಸ್ವರೂಪ ಮುಖದೊಡನೆ ಅಭೇದವಾಗುತ್ತೆ. ಕನ್ನಡ್ಯಾಗ ಒಂದು ಮುಖ ಅದ, ಕುತಿ ಮ್ಯಾಗೊಂದು ಮುಖ ಅದ. ಆ ಕನ್ನಡ್ಯಾಗಿನ ಮುಖ ಬಾದ ಮಾಡ್ತೀರಿ. ಅದಂಗ್ರಿ ಅಂತ ಕೇರ ಕುಂಕುಮ ಹಚ್ಕೋಬೇಕಾರ ಆ ಕನ್ನಡ್ಯಾಗಿಂದ ಮುಖಕ್ಕೆ ಹಚ್ಚೋದಿಲ್ಲ ನೀವು. ಅದಕ್ಕೆ ಹಚ್ತೀರಿ? ಅದೇನು ತಿಳ್ಕೊಂಡ್ರಿ, ಅದು ಇದ್ರ ಸ್ವರೂಪನೇ ಅದ ಅಂತ ತಿಳ್ಕೊಂಡ್ರಿ ನೀವು. ಮುಖದೊಡನೆ ಅಭೇದವಾಗಿರ್ತದೆ. ಇದೇ ಕಾರಣದಿಂದ ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮದೊಡನೆ ಆಭಾಸನ ಅಭೇದವು ಬಾಧ ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ಯಾವ ವಸ್ತು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಯಾವುದರೊಡನೆ ಭೇದವಾಗುತ್ತದೆಯೋ ಆ ವಸ್ತು ಅದರೊಡನೆ ಬಾಧ ಸಮಾನಾಧಿಕರಣವೆಂದು ಹೇಳಲ್ಪಡುತ್ತದೆ. ತನ್ನ ಸ್ವರೂಪವನ್ನು ಸುಳ್ಳು ಮಾಡಿಕೊಂಡ ಅಭೇದ ಆಕಿತ್ತು ಅಂತಂದ್ರೆ ಇದಕ್ಕೆ ಬಾಧ ಸಮಾನಾಧಿಕರಣ. ಹೇಗೆಂದರೆ ಮುಖದ ಪ್ರತಿಬಿಂಬವು ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಮುಖದೊಡನೆ ಅಭೇದವಾಗುತ್ತದೆ. ಆದ್ದರಿಂದ ಪ್ರತಿಬಿಂಬವು ಮುಖವೇ ಇರುತ್ತದೆ ಹೊರತು ಬೇರೆ ಅಲ್ಲ. ಮುಖದೊಡನೆ ಇಂಥ ಪ್ರತಿಬಿಂಬದ ಅಭೇದವು ಬಾಧ ಸಮಾನಾಧಿಕರಣವಾಗಿರುತ್ತದೆ. ಮುಖದೊಡನೆ ಏನದ ಬಾಧ ಸಮಾನಾಧಿಕರಣ ಸಂಬಂಧದ. ಅಥವಾ ಯಾವ ಪ್ರಕಾರ ಸ್ಥಾನುವಿನಲ್ಲಿ ಪುರುಷನ ಭ್ರಮೆಯುಂಟಾಗಿ ಸ್ಥಾನುವಿನ ಯಥಾರ್ಥ ಜ್ಞಾನವಾದ ನಂತರ ಪುರುಷ ಸ್ಥಾನು ಇರುತ್ತದೆ ಎಂದು
ಈ ರೀತಿ ಸ್ಥಾನವನೊಡನೆ ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣವಾಗುತ್ತದೆಯೋ ಪುರುಷನಾಗಿ ತೋರಿರ್ತಕ್ಕಂಥದ್ದೇನದ ಅದು ಸ್ಥಾನವೇ ಅದಲ್ರಿ. ಪುರುಷ ಕಡೆ ಹೋದ ಈಗ ಸ್ಥಾನ ಒಂದು ಐತಿ ಅಂತ ಹಿಂಗೇನಾಗುವುದಿಲ್ಲ. ನಮ್ಗೆ ಸ್ಥಾನವಾಗಿ ತೋರಿರ್ತಕ್ಕಂಥದ್ದೇನದ ಅದು ಪುರುಷಾಗಿ ತೋರಿಸ್ತಕ್ಕಂಥದ್ದೇನದ ಅದು ಸ್ಥಾನವೇ ಅದ. ಅಭೇದವು ಹೇಗೆ ಆದ್ದರಿಂದ ಪುರುಷ ಸ್ಥಾನ ಇರ್ತದೆ ಎಂದು ಈ ರೀತಿಯಾಗಿ ಸ್ಥಾನೊಡನೆ ಪುರುಷನ ಅಭೇದವು ಹೇಗೆ ಬಾಧ ಸಮಾನಾಧಿಕರಣ ಅವನು ಸುಳ್ಳತ್ತು ತಿಳಿದು ಅದಲ್ಲ ಪುರುಷ ಸುಳ್ಳ ಅಂತ ನಿಶ್ಚಯ ಆದ ಬಳಿಕ ನಮಗೆ ಸ್ಥಾನವ ಜ್ಞಾನ ಆಗ್ತದೆ. ಸ್ಥಾನವ ಜ್ಞಾನ ಆದ ಬಳಿಕ ಪುರುಷನದು ಸುಳ್ಳಾಗ್ತದೆ. ಅದರಂತೆ ಆಭಾಸನು ತನ್ನ ಸ್ವರೂಪನು ಬಾಧಿಸಿಕೊಂಡು ಬ್ರಹ್ಮದೊಡನೆ ಅಭೇದವಾಗುತ್ತಾನೆ. ಆದ್ದರಿಂದ ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಆಭಾಸನಿರುವನೋ ಅವನು ಬ್ರಹ್ಮನೇ ಇರುತ್ತಾನೆಯೇ ಹೊರತು ಬೇರೆ ಅಲ್ಲ. ಈ ರೀತಿಯಾಗಿ ಬ್ರಹ್ಮದೊಡನೆ ಆಭಾಸನ ಅಭೇದವು ಬಾಧ ಸಮಾನಾಧಿಕರಣದಿಂದ ಈ ರೀತಿ ಉಂಟಾಗುತ್ತದೆ. ಅಥವಾ ಇನ್ನೊಂದು ರೀತಿಯಿಂದ ನೋಡಿದರೆ ಆ ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತಲೂ ಭಿನ್ನ ಸತ್ತಾದಾಗ ಇರುವುದಿಲ್ಲ. ಭಿನ್ನವಾಗಿರ್ತಕ್ಕೇನೋ ಅಧಿಷ್ಠಾನ ವಸ್ತು. ಅಧಿಷ್ಠಾನ ಯಾವುದು? ಬ್ರಹ್ಮ. ಜೀವ ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿ ಆ ಕಲ್ಪಿತ ವಸ್ತು ಒಂದು ಸತ್ತ, ಬ್ರಹ್ಮ ಸತ್ತ ಒಂದೈತನೇ ಇಲ್ಲ. ಆದ್ದರಿಂದ ಈ ನಾನು ಎಂಬ ಶಬ್ದದಲ್ಲಿ ಪ್ರಕಟವಾಗುತ್ತಿರುವ ಯಾವ ಕೂಟಸ್ಥನೇ ಇರುವನೋ ಅವನಿಗೆ ಮಾತ್ರ ಮುಖ್ಯ ಸಮಾನಾಧಿಕರಣ ಇರ್ತದೆ. ಇಲ್ಲಿ ಎರಡೂ ಕೂಡ್ತಾವೆ. ಒಂದು ಮುಖ್ಯ ಸಮಾನಾಧಿಕರಣ, ಇನ್ನೊಂದು ಯಾರೊಡನೆ ಮುಖ್ಯದ ಯಾರೊಡನೆ ಬಾಧದ? ಆಭಾಸನೊಡನೆ ಬಾಧ ಸಮಾನಾಧಿಕರಣ ಸಂಬಂಧ ಅದ. ನಾನು ಎಂಬ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನಿಗೆ ಮಾತ್ರ ಮುಖ್ಯ ಸಮಾನ ಅಭೇದವಿರುತ್ತದೆ. ಆಭಾಸನಿಗೆ ಬಾಧ ಹೊಂದುವುದರಿಂದ ಅಭೇದವಾಗುತ್ತೆ. ಬಾಧ ಹೊಂದುವುದರಿಂದ ಅಲ್ರಿ, ನೀವು ಹೊರಗೆ ಹೋಗಿ ನಾನು ಬ್ರಹ್ಮ ಅಂದ್ರಿ ಅಂತಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಈ ನಾನು ಅನ್ನೋದ್ರೊಳಗೆ ಶರೀರಾದಿಗಳನ್ನು ಬಾಧ ಮಾಡಿಕೊಂಡು ಬ್ರಹ್ಮ ಅಂತಂತಾರ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಲ್ಲ, ನಾನೇ ಬ್ರಹ್ಮ ಅಂತಂದ್ರೆ ಹುಚ್ಚುತ್ತಾರ ಅವರು ಅಲ್ಲ. ಆದ್ದರಿಂದ ಈಗ ಮುಖ್ಯ ಸಮಾನಾಧಿಕರಣ ಕೂಟಸ್ಥನೊಡನೆ ಬಾಧ ಸಮಾನಾಧಿಕರಣ ಯಾರೊಡನೆ? ಆಭಾಸನೊಡನೆ. ಈ ರೀತಿಯಾಗಿ ಹೇಳಿ ಅಹಂ ಶಬ್ದದಲ್ಲಿ ಕೂಟಸ್ಥ ಮತ್ತು ಆಭಾಸನ ಪ್ರಕಾಶವು ಕ್ರಮದಿಂದಾಗುವುದು ಅಥವಾ ಕರ್ಮವಿಲ್ಲದೆ ಆಗುವುದು. ಈಗ ಅಹಂ ಶಬ್ದದಲ್ಲಿ ಎರಡದಾವ ಅಂತ ಹೇಳ್ಯಾರಿ. ಏನೇನು? ಕೂಟಸ್ಥ, ಆಭಾಸ. ಇವು ಎರಡೂ ಕ್ರಮದಿಂದ ಪ್ರಕಾಶ ಆಕ್ಕಾವ. ಪ್ರಕಾಶನ ತಿಳಿಯಲ್ಪಡ್ತಾವು ಹೌದಲ್ಲ. ಮೊದಲ ಕೂಟಸ್ಥ, ಆಮೇಲೆ ಆಭಾಸ ಅಂತ ಹಿಂಗೇನ್ರಿ ಕ್ರಮ ಆಯಿತು ಏನು ಇಲ್ಲೋ ಅಥವಾ ಕ್ರಮವಿಲ್ಲದೆ ಆಗುವುದು. अहम वृत्ति में भान भय साक्षी अरु आभास सो क्रमते व क्रम विना याको करहु ಪ್ರಕಾಶ. ಈಗ ಕೇಳ್ತಾ ಇದ್ದಾನೆ. ಏನು ಪ್ರಶ್ನೆ ಮಾಡ್ತಾನೆ ಅಂತ ಕೇಳಿದರೆ ಟೀಕಾ, ಹೇ ಭಗವನ್, ತಾವು ಹೇಳಲ್ಪಟ್ಟ ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿ ಮತ್ತು ಆಭಾಸ ಇವರಿಬ್ಬರೂ ಪ್ರತೀತಿಯಾಗುತ್ತಾರೆ ಎಂಬುದನ್ನು ನಾನು ಈ ವಾರ್ತೆಯನ್ನು ಮಾತ್ರ ತಿಳಿಯಲಿಲ್ಲ. ಅದು ನಮಗೆ ಗೊತ್ತಾಗೋದಿಲ್ಲ. ಇದ್ರಾಗ ಒಟ್ಟು ಆಭಾಸತಿ ಒಂದು ಕೂಟಸ್ಥತಿ ಅಂತೇಳಿ ಅಹಂ ಅಂತ ನಾವು ಅಂತೀವಲ್ಲ, ಅಹಂ ಅಂತ ನಾವು ವ್ಯವಹಾರ ಮಾಡ್ತೀವಲ್ಲ. ಅಜ್ಞಾನಿಗಳು ಅಹಂ ಅಂತ ವ್ಯವಹಾರ ಮಾಡುವಾಗ ಅವ್ರೇನು ತಿಳ್ಕೊತಾರ? ಶರೀರ ಜೀವ.
ಜ್ಞಾನಿಗಳು ಅಹಂ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ, ಕೂಟಸ್ಥನೇ ನಾನು ಅಂತ ತಿಳ್ಕೊಂಡಿದ್ರೆ ಬರೋಬ್ಬರಿ. ಇದ್ದಿದ್ರೆ ಇವರು ಅದ್ರಾಗ ಇದ್ದಂದ್ರೆ ಅದು ಸರಿ ಅರ್ಥ ಆಗೋದಿಲ್ಲ. ಈಗ ಎರಡೂ ಕೂಡ ನಮಗೆ ನಮಗೆ ತೋರ್ತಾವ್ರಿ. ಒಂದು ಬಿಟ್ಟು ಒಂದು ಇರಂಗ ಇಲ್ಲ ಅದು. ಯಾಕೆ ಎರಡೂ ಕೂಡಿಸಿ ಜೀವ ಪದಕ್ಕೆ ಅರ್ಥ ಹೇಳಿರಿ ನೀವು. ಆಭಾಸ ಕೂಟಸ್ಥ ಎರಡು ಕೂಡಿಸಿ ಜೀವ ಅಂತ ಹೇಳಿರಿ. ಇವರಿಬ್ಬರು ಬೇರೆ ಬೇರೆ ನಮಗೇನ್ರಿ ಭೇಟಿ ಹಾಕಾರೋ ಏನಿಬ್ರು ಕೂಡಿಸೇ ಭೇಟಿ ಹಾಕಾರೋ ಎಂಬುದನ್ನು ನಾನು ಒಂದು ವಾರ್ತೆಯನ್ನು ಮಾತ್ರಕ್ಕೆ ತಿಳಿಯಲಿಲ್ಲ. ಏನೆಂದರೆ ಕೂಟಸ್ಥ ಮತ್ತು ಆಭಾಸ ಇವರಿಬ್ಬರ ಪ್ರತೀತಿಯು ಯಾವ ಅಹಂ ಪ್ರವೃತ್ತಿಯಲ್ಲಿ ವೃತ್ತಿಯಲ್ಲಿ ಕ್ರಮದಿಂದ ಆಗುತ್ತದೆಯೋ ಅಥವಾ ಕ್ರಮವಿಲ್ಲದೆ ಆಗುತ್ತದೆಯೋ, ಮೊದಲೊಬ್ಬ ಆಮೇಲೊಬ್ಬ ಹಿಂಗೇನ್ರಿ ಪ್ರತೀತಿ ಆಕತ್ತೇನೋ ಅಥವಾ ಎರಡು ಕ್ರಮ ಇಲ್ಲದ ಪ್ರತೀತಿ ಆಕತ್ತೇವೋ. ಇದರ ಅರ್ಥವು ಈ ರೀತಿಯಾಗಿರುತ್ತೆ. ಕ್ರಮದಿಂದ ಅಂದರೆ ಭಿನ್ನ ಭಿನ್ನ ಕಾಲದಲ್ಲಿ ಪ್ರತೀತಿ ಆಗುತ್ತದೆಯೋ ಅಥವಾ ಇಬ್ಬರ ಪ್ರತೀತಿಯು ಒಂದೇ ಕಾಲದಲ್ಲಿ ಆಗುತ್ತದೆಯೋ, ಇದರ ಅರ್ಥವನ್ನು ತಾವು ನನಗೆ ಪ್ರಕಾಶಪಡಿಸಿರಿ, ಅಂದರೆ ಬೋಧ ಮಾಡಿರಿ. ಈಗ ಇಷ್ಟು ಪ್ರಶ್ನೆ ಮಾಡಿದವು. ಏನು? ಅಹಂ ಶಬ್ದದೊಳಗೆ ಆಭಾಸ ಮತ್ತು ಕೂಟಸ್ಥ ಇಬ್ಬರೂ ಅದಾರ ಅಂತೀರಲ್ಲ, ಅವರಿಬ್ಬರೂ ನಮಗೆ ಪ್ರಕಾಶ ಆಗ್ಬೇಕಾಗಿತ್ತಂದ್ರೆ ಒಬ್ಬ ಮೊದಲ ಆಮೇಲೊಬ್ಬ ಅಂತ ಹಿಂಗೆ ಆಕತ್ತೋ ಅಥವಾ ಇಬ್ಬರು ಕೂಡಿಸೇ ಪ್ರಕಾಶ ಆಗ್ತಾರೋ? ಗತ ಪ್ರಶ್ನೆಗೆ ಉತ್ತರ: ಒಂದೇ ಸಮಯದಲ್ಲಿ ಸಾಕ್ಷಿಯ ಹಾಗೂ ಆಭಾಸನ ಪ್ರತೀತಿ ಆಗುತ್ತದೆ. ಒಂದೇ ಸಮಯದಲ್ಲಿ ಆಭಾಸಂದು ಪ್ರತೀತಿ ಆಕತಿ, ಕೂಟಸ್ಥಂದು. ಇದನ್ನು ತಿಳಿಯೋದು ಸ್ವಲ್ಪ ಕಠಿಣ ಆಗ್ತದಲ್ಲ. ಆಭಾಸನ ಭಾಗ ಮತ್ತು ಕೂಟಸ್ಥನ ಭಾಗ ಹೌದಲ್ರಿ. ಮತ್ತು ಈಗ ಎರಡೂ ಅಭೇದವಾಗಿಯೇ ನಮಗೆ ತೋರ್ತಾ ಇದ್ದಾವೆ. ಎರಡೂ ಏನಾಗ್ಯಾವ? ಅಭಿನ್ನವಾಗ್ಯನ ಅಲ್ರಿ, ಅಭಿನ್ನವಾಗಿಯೇ ತೋರ್ತಾ ಇದ್ದಾವ. ಅದನ್ನು ಹ್ಯಾಂಗೆ ಅಂತಂದರೆ, ಹೇ ಶಿಷ್ಯನೇ, ನೀನು ಯಾವ ಪ್ರಶ್ನೆಯನ್ನು ಮಾಡಿರುವೆಯೋ ಅದಕ್ಕೆ ಸಾರಭೂತವಾದ ಉತ್ತರವನ್ನು ನಾನು ಹೇಳುತ್ತೇನೆ. ನೀನು ಜಾಗರೂಕತೆಯಿಂದ ಉತ್ತರವು ಹೇಗಿರುವುದೆಂಬುದನ್ನು ಕೇಳು. ಇದನ್ನು ಕೇಳಿದ ಕೂಡಲೇ ಜ್ಞಾನರೂಪ ಸೂರ್ಯನ ಪ್ರಕಾಶ ಉಂಟಾಗಿ ಅಜ್ಞಾನ ರೂಪ ತಮವನ್ನು ನಾಶ ಮಾಡುತ್ತದೆ. ನಾನು ಈಗ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೇನೆ. ನೀನು ಸ್ವಲ್ಪ ಜಾಗೃತಿಯಿಂದ ಕೇಳು. ಯಾಕಂದ್ರೆ ಬಹಳ ಸೂಕ್ಷ್ಮವಾದ ವಿಷಯ. ಇವ ಆಭಾಸ ಇವ ಕೂಟಸ್ಥ ಅನ್ನೋದು ಭಿನ್ನಪಡಿಸೋದು ಸಾಮಾನ್ಯ ಇಲ್ಲದು ಅಲ್ರಿ. ಆದರೂ ಎರಡು ಕೂಡಿಸೇ ಪ್ರತೀತಿ ಆಗ್ತಾವೆ. ಎರಡು ಕೂಡಿಸೇ ಪ್ರತೀತಿ ಆದ್ರೆ ನಾವು ಹ್ಯಾಂಗೆ ತಿಳ್ಕೋಬೇಕು? ಏಕ ಸಮಯ ಹಿ ಭಾನ ಹೋಯೆ ಸಾಕ್ಷಿ ಅರು ಆಭಾಸ, दूजो चेतन को विषय साक्षी स्वयं प्रकाश. ಚಂದ ಹೇಳ್ತಾ ಇದ್ದಾರೆ. ಹೇ ಶಿಷ್ಯನೇ, ಅಹಂ ವೃತ್ತಿಯಲ್ಲಿ ಸಾಕ್ಷಿಯ ಮತ್ತು ಆಭಾಸ ಇಬ್ಬರ ಪ್ರತೀತಿಯು ಒಂದೇ ಸಮಯದಲ್ಲಿ ಆಗುತ್ತದೆ. ಸರ್ವ ಪ್ರಕಾರದಲ್ಲಿ ಆಭಾಸ ಎಂಬ ಶಬ್ದದಿಂದ ಅಂತಃಕರಣ ಸಹಿತವಾದ ಆಭಾಸನ ಗ್ರಹಣ ಮಾಡಬೇಕು. ನಾವು ಆಭಾಸ ಅನ್ನಬೇಕಾಗಿತ್ತಂದ್ರೆ ಅದರ ಜೊತೆಗೆ ಅಂತಃಕರಣವನ್ನು ಗ್ರಹಣ ಮಾಡಬೇಕಾಗ್ತದೆ. ಅಂತಃಕರಣ ಇಲ್ಲದ ಆಭಾಸ ಆಗೋದಿಲ್ಲ ಅಲ್ರಿ. ನೀರು ಎಲ್ಲೈತಿ ಅಲ್ಲೇ ಪ್ರತಿಬಿಂಬ ಇರ್ತೈತೆ ಹೊರತು ನೀರು ಇಲ್ಲದಲ್ಲಿ ಪ್ರತಿಬಿಂಬ ಇರೋದಿಲ್ಲ. ಬಿಸಿಲೆಲ್ಲ ಇರ್ತೈತಿ, ಸೂರ್ಯ ಎಲ್ಲ ಇರ್ತಾನೆ ಖರೆ, ಪರ್ತು ಸೂರ್ಯ ಇದ್ದರೂ ಕೂಡ ನೀರು ಎಲ್ಲದ ಅಲ್ಲೇ ಸೂರ್ಯನ ಪ್ರತಿಬಿಂಬ ಆಗ್ತದೆ. ಹಾಗೆ ಎಲ್ಲಿ ಅಂತಃಕರಣ ಐತಿ ಅಲ್ಲೇ ಪ್ರತಿಬಿಂಬ ತೋರ್ತದೆ. ಆಭಾಸ ಎಂಬ ಶಬ್ದದಿಂದ ಅಂತಃಕರಣ ಸಹಿತವಾದ ಆಭಾಸನ ಗ್ರಹಣ ಮಾಡಬೇಕು. ಆದ್ದರಿಂದ ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾಗಲ್ಪಟ್ಟ ಯಾವ ಆಭಾಸನಿರುವನೋ ಅವನು ಮಾತ್ರ ಚೇತನವಾಗಲ್ಪಟ್ಟ ಯಾವ ಸಾಕ್ಷಿಗೆ ವಿಷಯವಾಗಿ ಪ್ರತೀತಿ ಆಗುತ್ತಾನೆ ಅಲ್ರಿ.
ಎರಡನೇ ಅಂದ್ರೆ ಹೌದಲ್ಲ, ಎರಡನೇ ಅಂದ್ರೆ ಅಂತಃಕರಣ ಸಹಿತವಾದ ಚೇತನಾಗಲ್ಪಟ್ಟ ಯಾವ ಆಭಾಸನಿರುವನೋ ಅವನು ಮಾತ್ರ ಚೇತನವಾಗಲ್ಪಟ್ಟ ಯಾವ ಸಾಕ್ಷಿಗೆ ವಿಷಯವಾಗಿ ಪ್ರತೀತಿ ಆಗುತ್ತಾನೆ. ಸಾಕ್ಷಿನ ಅಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಆಭಾಸನ ಪ್ರತೀತಿ ಆಗ್ತಿದ್ದಿದ್ದಿಲ್ಲ. ಸಾಕ್ಷಿಯಿಂದ ಆಭಾಸ ಪ್ರತೀತಿ ಆಗ್ತಾನೆ. ಸಾಕ್ಷಿ ಸ್ವಯಂ ಪ್ರಕಾಶನ ಪ್ರತೀತವಾಗುತ್ತಾನೆ. ಮತ್ತು ಅಂತಃಕರಣ ಆಭಾಸ ಸಹಿತವಾದ ಯಾವ ವೃತ್ತಿ ಇರುವುದೋ ಅದು ಆ ವೃತ್ತಿಗೆ ಸಾಕ್ಷಿ ವಿಷಯ ಆಗುವುದಿಲ್ಲ. ಆಭಾಸನಿಗೆ ಸಾಕ್ಷಿ ವಿಷಯ ಆಗುವುದಿಲ್ಲ. ಆಭಾಸ ಸಾಕ್ಷಿಗೆ ವಿಷಯ ಆಗ್ತಾನೆ. ಅದಲ್ರಿ, ನಿಮಗೆ ಅಂತಃಕರಣ ಅಂದ್ರೆ ತಿಳಿತಾ ಇಲ್ಲ. ಅಂತಃಕರಣದೊಳಗೆ ಚಿದಾಭಾಸ ಅಂದ್ರೆ ತಿಳಿತೇ ಇಲ್ಲ. ತಿಳಿತಂದ್ರನ ಪ್ರಕಾಶ ಆಗೈತೆ ಅಂತ ಅರ್ಥ. ಅದು ತಿಳಿತಂತೆಲ್ಲ ವ್ಯವಹಾರಕತಿ ಅಲ್ಲಿ ಪ್ರಕಾಶ ಆಗೈತೆ ಅಂತಲೇ ಅರ್ಥ. ಈ ರೀತಿಯಿಂದ ಸಾಕ್ಷಿಯು ಸ್ವಯಂ ಪ್ರಕಾಶನ ಪ್ರತೀತಿ ಆಗುತ್ತಾನೆ. ಮತ್ತು ಅಂತಃಕರಣದ ಆಭಾಸ ಸಹಿತವಾದ ಯಾವ ವೃತ್ತಿ ಇರುವುದೋ ಆ ವೃತ್ತಿಗೆ ಸಾಕ್ಷಿಯು ವಿಷಯ ಆಗುವುದಿಲ್ಲ. ಸಾಕ್ಷಿ ಯಾವುದಕ್ಕೂ ವಿಷಯ ಆಗಿಲ್ಲ. ಅಲ್ಲ, ತಿಳಿಸಿಕೊಳ್ಳುವ ಜಾತಿಯೊಳಗೆ ಸಾಕ್ಷಿ ಇಲ್ಲ. ತಿಳಿಸ್ಕೊಳ್ಳುವ ಜಾತಿಯೊಳಗಿಲ್ಲ. ಅವ ತಿಳಿಯುವ ಜಾತಿಯೊಳಗದ. ನಾವು ಯಾವ ತಿಳಿಸ್ಕೊಳ್ಳುವ ಜಾತಿಯೊಳಗೆ ಎಂದೂ ಇಲ್ಲ. ಯಾರಿಂದಲೂ ಎಂದೂ ತಿಳಿಸ್ಕೋದಿಲ್ಲ. ಯಾಕೆ? ಸ್ವಯಂ ಪ್ರಕಾಶ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಸರ್ವವನ್ನು ಯಾವುದು ಪ್ರಕಾಶ ಮಾಡುವುದೋ ಅದಕ್ಕೆ ಸ್ವಯಂ ಪ್ರಕಾಶ. ಸೂರ್ಯನನ್ನು ನೋಡ್ಬೇಕಾದ್ರೆ ಬ್ಯಾಟ್ರಿ ಹಚ್ಚಿಕ್ಕೆ ನೋಡ್ತೀರೇನು? ಇಲ್ಲ. ನಿಮ್ಮಿಂದ ನಿಮ್ಮ ನರೇಂದ್ರಯ್ಯ ಚನ್ನಮಲ್ಲಿಕಾರ್ಜುನ ಅಲ್ರಿ. ನಿಮ್ಮಿಂದ ನಿಮ್ಮ ನರದೇಯ ಚನ್ನಮಲ್ಲಿಕಾರ್ಜುನ. ಅರಿಸಿಕೊಳ್ಳೋದು ಎಂದೂ ಅರಿಸಿಕೊಳ್ಳೋ ಜಾತಿನ ಅಲ್ಲದು ಅಲ್ರಿ. ಅರಿವು ತಾನಾಗಿರ್ದು ತನ್ನನ್ನು ಅರಿಯನೆಂಬುದು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬನ ತೆರದಿ ಹಾಸ್ಯವಲ್ಲ. ಅರಿವು ತಾನಾಗಿರ್ದು ತನ್ನನ್ನು ಅರಿಯನು ಎಂಬುದು ನನ್ನ ಬಾಯಾಗ ನಾಲಿಗಿಲ್ಲ ಅಂತ ಹೇಳ್ದಂಗೆ ಆಕತಿ. ಎದರಿಂದ ಹೇಳ್ಯಾನ? ಅರಿಯನೆಂಬುದ ನೇತರಿಮ್ಮರಿದನಿ. ಆ ಬರಿ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು. ಅನುಭಾಮೃತ ಅದು ಚಂದ. ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬನ ತೆರದಿ ಹಾಸ್ಯವಲ್ಲ. ಅರಿಯನೆಂಬುದನ್ನೇ ನಾನು ನನ್ನನ್ನು ಅರಿಯನು ಅಂತ ಅನ್ನೋದನ್ನು ಅರ್ಥ ಹೇಳ್ತೀವೋ, ಅರಿಲಾರ್ದ ಹೇಳ್ತೀಯೋ? ಅರ್ಥ ಹೇಳ್ತೀವಿ. ಆ ಯಾವುದರಿಂದ ಅರಿಯನು ಅನ್ನೋದನ್ನು ಅರಿತೆಯೋ ಆ ಅರಿವೇ ನೀನು. ಮತ್ತೆ ಆ ಅರಿವೇ ನೀನಿದ್ದೀಯಾ. ಈ ರೀತಿ ಬಾಹ್ಯದಲ್ಲಿರುವಾಗ ಇನ್ನು ಏನಾಯ್ತು? ಆಭಾಸ ಸಾಕ್ಷಿಯಿಂದ ಬೆಳಗಿಸಿಕೊಳ್ಳಲ್ಪಡ್ತಾನೆ. ಸಾಕ್ಷಿ ಸ್ವಯಂ ಪ್ರಕಾಶದಿಂದ ಅವೆಂತಾನೆ ಪ್ರತೀತಿ ಆಗ್ತಾನೆ. ಮತ್ತು ಅಂತಃಕರಣದ ಆಭಾಸ ಸಹಿತವಾದ ಯಾವ ವೃತ್ತಿ ಇರುವುದೋ ಆ ವೃತ್ತಿಗೆ ಸಾಕ್ಷಿ ವಿಷಯ ಆಗುವುದಿಲ್ಲ. ಬಾಹ್ಯದಲ್ಲಿ ಆ ವೃತ್ತಿ ಏನು ಮಾಡ್ತೈತಿ? ಜಡ ಪದಾರ್ಥಗಳನ್ನು ಚಿದಾಭಾಸ ಜಡ ಪದಾರ್ಥಗಳನ್ನು ಪ್ರಕಾಶ ಮಾಡ್ತಾನೆ. ಚಿದಾಭಾಸ ಮತ್ತು ವ್ಯವಹಾರ ನಡೆದತ್ತೆ ಎಂಬ ಚಿದಾಭಾಸನಿಂದ ನಡೆದಿಲ್ಲರಿ. ಎಲ್ಲ ಇದು ಗಂಡ ಇದು ಹೆಣ್ಣ ಇದು ಅದು ಇದು ಯಾರು ಇದನ್ನು ಪ್ರಕಾಶ ಮಾಡೋರು? ಚಿದಾಭಾಸ. ಅಪ್ಪಗಳು ಒಂದು ದೃಷ್ಟಾಂತ ಹೇಳ್ತಿದ್ರು. ಬಿಸಿಲಾಗ ನಿಂತಾನೊಬ್ಬ, ಸೂರ್ಯನರಿಗೆ ಕನ್ನಡಿ ಹಿಡ್ದಾನ. ಆ ಕನ್ನಡಿ ಗೋಡೆ ಮ್ಯಾಗ ದುಂಡಗೆ ಬೆಳಕ ಹಾಕ್ತದೆ. ಆ ಕನ್ನಡಿ ಹಿಡ್ದವನ ಮನುಷ್ಯ ಹಿಂಗೆ ಬಂತು. ಈಗ ದುಂಡಗೆ ಏನು ಬೆಳಕ ಹಾಕೈತಿಲ್ಲ ಗೋಡೆ ಮ್ಯಾಗ, ಅದನ್ನು ಸೂರ್ಯನ ಮ್ಯಾಗ ಹಾಕ್ಬೇಕು ಹಿಡ್ದವ. ಬೆತ್ತನ ಸೂರ್ಯನ ಮ್ಯಾಗ
ಯಾವೊಂದು ಸತ್ಯನು ತಾನು ಪಡೆದುಕೊಂಡಿತ್ತೋ ಅದನ್ನು ಬೆಳಗುವ ಸಾಮರ್ಥ್ಯ ಅದಕ್ಕಿಲ್ಲ. ಜಡ ಪದಾರ್ಥಗಳನ್ನ ಮಾತ್ರ ಬೆಳಗ್ತೈತಿ. ಹಿಂಗಾಗಿ ನಮಗೆ ಕನ್ಫ್ಯೂಸ್ ಆಕತಿ. ಏನು ಇವು ಚಿದಾಭಾಸು, ಏನು ಇವು ಕೂಟಸ್ಥು. ಚಿದಾಭಾಸ ಇದ್ರೂ ಕೂಡ ಕೂಟಸ್ಥನ ಸತ್ಯ ಪಡ್ಕೊಂಡನ ಅರಿತಾನ ವಿನಃ ಸ್ವತಂತ್ರ ಅರಿವು ಅವನಿಗಿಲ್ಲ. ಆಯ್ತನ ಸ್ವತಂತ್ರ ಅರಿವು ಇಲ್ಲ. ಬಾಹ್ಯದಲ್ಲಿರುವ ಘಟಾದಿ ವಿಷಯಗಳಲ್ಲಿ ಮಾತ್ರ ಈ ರೀತಿಯಾಗಿರುತ್ತದೆ. ಯಾವಾಗ ಇಂದ್ರಿಯ ಮತ್ತು ಘಟದ ಸಂಯೋಗವಾಗುತ್ತದೆಯೋ ಆವಾಗ ಇಂದ್ರಿಯ ಮೂಲಕ ಅಂತಃಕರಣ ವೃತ್ತಿಯು ಹೊರಟು ಘಟದ ಸಮಾನ ಆಕಾರವನ್ನು ಹೊಂದುತ್ತದೆ. ಹೇಗೆಂದರೆ ಯಾವ ಪ್ರಕಾರ ಮೂಷೆಯಲ್ಲಿ ಹಾಕಿದ ತಾಮ್ರದ ರಸವು ಮೂಷೆಯ ಸಮಾನವಾದ ಆಕಾರವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಅಂತಃಕರಣದ ವೃತ್ತಿಯು ಕೂಡ ಘಟದ ಸಮಾನ ಆಕಾರವನ್ನು ಹೊಂದುತ್ತದೆ. ಅಲ್ರಿ, ಅದು ಯಾವ ವಸ್ತುವಿಗೆ ಸಂಬಂಧಕತಿ ಆ ವಸ್ತುವಿನ ಆಕಾರ ಹೊಂದತಿ. ಮೂಷಿ ಅಂದ್ರೇನು? ಲೋಹದಿಂದ ಮಾಡಿದ ಅಥವಾ ಮಣ್ಣಿನಿಂದ ಮಾಡಿದ ಪಡಿಯಚ್ಚು ಅಂತ ಅರ್ಥ. ಕೆಳಗೆ ಟಿಪ್ಪಣಿಯಾಗಿ ಹೇಳಿ ನಾವು ಈ ರೀತಿಯಾಗಿ ಕೂಡ ಘಟದ ಸಮಾನ ಆಕಾರವನ್ನು ಹೊಂದುತ್ತೆ. ಅಂಥ ವೃತ್ತಿಯು ಆಭಾಸ ಇರಲಾರದೆ ಆಗೋದಿಲ್ಲ. ಈ ಘಟಾಕಾರ ವೃತ್ತಿ ಆಗೈತೆ ಅಂತ ತಿಳ್ಕೊರಿ. ಅದು ಆಭಾಸ ಇಲ್ಲದ ಘಟಾಕಾರ ವೃತ್ತಿ ಆಗಂಗಿಲ್ಲ. ಅಯಂ ಘಟ ಈ ಜ್ಞಾನ ಆಕತಿಲ್ಲ. ಇದನ್ನು ಹಿಂದೆ ಪಂಚದಶಿಯೊಳಗೆ ಹೇಳಿದ್ದನ್ನು ಹೇಳ್ಕೊಂಬಂದೀವಿ ನಾವು. ಒಟ್ಟು ಸಾಕ್ಷಿ ಅನುಭವಕ್ಕೆ ಬರಬೇಕಾಗ್ಯದ. ಅದರ ಸಲುವಾಗಿ ಇಷ್ಟೆಲ್ಲ ಪ್ರಯತ್ನದ. ಪಂಚದಶಿಯೊಳಗಿನ ವಿಚಾರವನ್ನು ಹಿಂದೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದು ಮರಿಲಾರ್ದಂಗೆ. ಏನು ಅಂತ ಕೇಳಿದರೆ, ಇಲ್ಲಿ ನಾನು ಘಟವನ್ನು ತಿಳಿದೆನು, ಹಿಂಗೆ ವ್ಯವಹಾರ ಆಕತ್ತಿಲ್ಲ. ನಾನು ಘಟವನ್ನು ತಿಳಿದೆನು, ನಾನು ಜ್ಞಾತೃ, ಘಟವನ್ನು ಜ್ಞೇಯ, ತಿಳಿದೆನು ಜ್ಞಾನ. ಈ ಜ್ಞಾತೃ ಜ್ಞಾನ ಜ್ಞೇಯಗಳು ಇದನ್ನು ಪ್ರಕಾಶ ಮಾಡಿದವರು ಯಾರು? ಸಾಕ್ಷಿ ಅಜ್ಞಾತಿತ್ತಂದ್ರೆ ಈ ವ್ಯವಹಾರನ ಹಾಕಿದ್ದಿದ್ದಿಲ್ಲ. ಸಾಕ್ಷಿ ಅಜ್ಞಾತಿತ್ತಂದ್ರೆ ಈ ವ್ಯವಹಾರ ಹಾಕಿದ್ದಿದ್ದಿಲ್ಲ. ಅಂದ್ರೆ ಏನು? ಸಾಕ್ಷಿ ಅನುಭವ ಹ್ಯಾಂಗ ಚಿದಾಭಾಸನಿಂದ ಹರಿಸಿಕೊಂಡ ಅನುಭವ ಆಗಂಗಿಲ್ಲ ಅಲ್ರಿ. ತ್ರಿಪುಟಿಗಳನ್ನು ಪ್ರಕಾಶ ಮಾಡ್ತಕ್ಕಂಥದ್ದು ತ್ರಿಪುಟಿಗಿಂತಲೂ ಭಿನ್ನವಾದ ಒಂದು ವಸ್ತು ಅದ. ಅದು ಕೂಟಸ್ಥ ಚೇತನ ಅನ್ರಿ, ಬ್ರಹ್ಮಚೇತನ ಅನ್ರಿ ಅಲ್ರಿ. ಈ ರೀತಿಯಿಂದ ಅಂಥ ವೃತ್ತಿಯು ಆಭಾಸವಿರಲಾರದೆ ಆಗುವುದಿಲ್ಲ. ಮತ್ತೇನೆಂದರೆ ಆಭಾಸ ಸಹಿತವಾಗಿಯೇ ಆಗುತ್ತದೆ. ಏಕೆಂದರೆ ವೃತ್ತಿಯು ಅಂತಃಕರಣದ ಪರಿಣಾಮವಿರುತ್ತೆ. ವೃತ್ತಿ ಅಂದರೆ ಏನು? ಅಂತಃಕರಣದ ಪರಿಣಾಮ. ಅಂತಃಕರಣಕ್ಕೆ ಯಾವುದೇ ಆಕಾರ ಇಲ್ಲ, ಹೌದಲ್ರಿ. ಅಂತಃಕರಣಕ್ಕೆ ಏನು ಅಂಗಾರ ಹಿಡ್ಕೊಂಡು ನಡುನೆತ್ತಿ ತನಕ ಏನು ಅಂತಂದ್ರೆ ಒಳಗೆ, ಕರಣ ಅಂದ್ರೆ ಸಾಧನೆ. ಅಂತಃಕರಣ ಅಂತಂದ್ರೆ ಒಳಗದ. ಅದು ಕರಣ ಅಂದ್ರೆ ಜ್ಞಾನಕ್ಕೆ ಕರಣ ಆಗೈತೆ ಅದು, ಹೌದಲ್ರಿ. ಈ ರೀತಿಯಾಗಿ ಅಂತಃಕರಣ ಹ್ಯಾಂಗದಪ್ಪ ಅಂತ ಕೇಳಿದ್ರೆ, ಇದು ಅಂಗಾರ ಹಿಡ್ಕೊಂಡು ನಡುನೆತ್ತಿ ತನಕ ಐತಲ್ಲ, ಇಂಥ ವೃತ್ತಿ ಇದು ಹೊರಗೆ ಬರಬೇಕಾಕತಿ. ಈ ಅಂತಃಕರಣ ಘಟ ಹೊರಗೈತಿ, ಘಟ ಹೊರಗೈತಿ, ಅಂತಃಕರಣ ಹೊರಗೆ ಬರಬೇಕಾಕತಿ. ಅದು ಹ್ಯಾಂಗೆ ಬರ್ತೈತಿ? ವೃತ್ತಿ ಮೂಲಕವಾಗಿ ಘಟಕ್ಕೆ ಬಂದು ಸಂಬಂಧ ಆದಾಗ ಘಟಾಕಾರ ವೃತ್ತಿ ಆಗ್ತದೆ. ಆವಾಗ ಅಯಂ ಘಟ, ಇದು ಘಟವಿರುತ್ತದೆ ಅಂತ ತಿಳುವಳಿಕೆ ಆಗ್ತದೆ. ಯಾರಿಗೆ? ಆಭಾಸನೆಗೆ. ಆಭಾಸ ಘಟವನ್ನು ಮಾತ್ರ ತಿಳಿತಾನೆ, ಹೌದ್ರಿ. ಈ ಆಭಾಸನನ್ನು ಘಟವನ್ನು ತಿಳಿದಿದ್ದೇನೆ ಅನ್ನುವ ಜ್ಞಾನವನ್ನು ಪ್ರಕಾಶ ಮಾಡೋದು ಒಂದತಿಲ್ಲ, ಅದು ಸಾಕ್ಷಿ. ಈ ರೀತಿಯಾಗಿ ಅಂಥ ವೃತ್ತಿಯು ಆಭಾಸವಿರಲಾರ್ದೆ ಆಗುವುದಿಲ್ಲ. ಮತ್ತೆ ಅಂದರೆ ಆಭಾಸ ಸಹಿತವಾಗಿ ಆಗುತ್ತದೆ. ಅಂತಃಕರಣದ ಯಾವ ಪರಿಣಾಮ ಇರೋದು ಅದಕ್ಕೆ ವೃತ್ತಿ ಅಂತ ಕರೀತಾರೆ.
ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮಕ್ಕೂ ವೃತ್ತಿ ಅಂತಾರೆ. ಬರೀ ಅಂತಃಕರಣ ವೃತ್ತಿಗೆ ಅಂತಃಕರಣ ಪರಿಣಾಮಕ್ಕೆ ವೃತ್ತಿ ಅನ್ನಂಗಿಲ್ಲ. ಅಂತಃಕರಣ ಪರಿಣಾಮ ಅಥವಾ ಅವಿದ್ಯೆಯ ಪರಿಣಾಮ. ಸರ್ಪ ಅವಿದ್ಯೆಯ ಪರಿಣಾಮ. ಸರ್ಪಕಾರ ವೃತ್ತಿ ಆಗೈತಿಲ್ಲ, ಸರ್ಪಕಾರ ವೃತ್ತಿ ಆಗೈತಿಲ್ಲ, ಅದು ಯಾವುದದು? ರಜ್ಜು ಆಕಾರ ವೃತ್ತಿ ಆತಂದ್ರೆ ಇದು ಯಾವುದು? ಅಂತಃಕರಣ ಪರಿಣಾಮ. ರಜ್ಜುವಿನ ಆಕಾರ ಆದದ್ದು ಅಂತಃಕರಣ ಪರಿಣಾಮ, ಸರ್ಪದ ಆಕಾರ ಆದದ್ದು ಅವಿದ್ಯೆ ಪರಿಣಾಮ. ಅವಿದ್ಯೆಯ ಪರಿಣಾಮವಾಗಿರ್ತಕ್ಕಂಥ ಪದಾರ್ಥಗಳು ಅವು ಆಭಾಸನೆಯಿಂದ ಅರಿಸಿಕೊಳ್ತಾವ. ಆಭಾಸ ಸಹಿತವಾದ ವೃತ್ತಿ ಅದ, ಸಾಭಾಸ ವೃತ್ತಿ ಅಂತ ಕರೀತಾರೆ ಅದಕ್ಕೆ. ಕೇವಲ ವೃತ್ತಿ ಅದು ಜಡ ಅದ, ಅದು ಅರ್ಯಾಕೆ ಬರಂಗಿಲ್ಲ. ಆ ವೃತ್ತಿಯೊಳಗೆ ಆಭಾಸ ಏನದಾನಲ್ಲ, ಅವ ಜಡ ಪದಾರ್ಥಗಳನ್ನ ಪ್ರಕಾಶ ಮಾಡ್ತಾನೆ. ಈ ರೀತಿಯಾಗಿ ಆ ಆಭಾಸನನ್ನು ಕೂಡ ಪ್ರಕಾಶ ಮಾಡೋದು ಒಂದದ ಅಲ್ಲ, ಅದು ಯಾವ್ದ್ಯಾವುದು? ಸಾಕ್ಷಿ ಅಂತ ತಿಳ್ಕೋಬೇಕು. ಹೇಗೆಂದರೆ ಅಂತಃಕರಣವು ಸತ್ವಗುಣ ಕಾರ್ಯವಾಗಿರುತ್ತದೆ, ಸ್ವಚ್ಛವಿರುತ್ತದೆ. ಅಂತಃಕರಣ ಯಾವುದದ? ಪಂಚಭೂತಗಳ ಸತ್ವಗುಣದ ಅಂಶವೇ ಅಂತಃಕರಣ ಐತಲ್ಲ. 5 ಭೂತಗಳ ಸತ್ವಗುಣದ ಅಂಶವೇ ಅಂತಃಕರಣ ಆಗ್ಯದ, ಅದು ಸ್ವಚ್ಛ ಅದ. ಈಗ ನೋಡ್ರಿ, ಅಂತಃಕರಣವು ಭೂತದ ಪರಿಣಾಮ ಅದ, ಪಂಚಭೂತಗಳ ಪರಿಣಾಮ. ಒಂದು ಪ್ರಯಾಣ ಅದ, ಅದು ಭೂತದ ಪರಿಣಾಮ, ಹೌದಲ್ರಿ? ಪ್ರಯಾಣದಾಗ ಪ್ರತಿಬಿಂಬ ಆಕತೇನು? ಅಂತಃಕರಣದಾಗ ಪ್ರತಿಬಿಂಬ ಆಕೈತಿ. ಯಾಕೆ? ಪ್ರಯಾಣ ತಮ ಪ್ರಧಾನವಾಗಿರ್ತಕ್ಕಂಥ ಭೂತದ ಕಾರ್ಯ, ಅಂತಃಕರಣ ಸತ್ವಗುಣದ ಕಾರ್ಯ. ಆದ್ದರಿಂದ ಹೇಗೆಂದರೆ ಅಂತಃಕರಣವು ಸತ್ವಗುಣದ ಕಾರ್ಯವಾಗಿರುವುದರಿಂದ ಸ್ವಚ್ಛವಿರುತ್ತದೆ. ಆದ್ದರಿಂದ ಅಂತಃಕರಣದಲ್ಲಿ ಚೇತನದ ಆಭಾಸವು ಹೇಗೆ ಉಂಟಾಗುತ್ತದೆಯೋ ಅದರಂತೆ ವೃತ್ತಿಯೂ ಕೂಡ ಸ್ವಚ್ಛವಾದ ಅಂತಃಕರಣ ಕಾರ್ಯವಿರುತ್ತದೆ. ಆದ್ದರಿಂದ ವೃತ್ತಿಯಲ್ಲಿ ಚೇತನದ ಆಭಾಸ ಉಂಟಾಗಲಿಕ್ಕೆ ಸಾಧ್ಯದ. ಮತ್ತು ಯಾವ ವೃತ್ತಿಯು ಉತ್ಪನ್ನವಾಗುತ್ತದೆಯೋ ಅದು ಆಭಾಸ ಸಹಿತವಾಗಿಯೇ ಆಭಾಸ ಸಹಿತವಾದ ಅಂತಃಕರಣದಿಂದಲೇ ಉತ್ಪತ್ತಿ ಆಗಿರುತ್ತದೆ. ಆಭಾಸ ಇರಬೇಕು ಅದರೊಳಗೆ, ಅಲ್ಲಿ ವೃತ್ತಿಯೊಳಗೆ ಆಭಾಸ. ಈ ಕಾರಣದಿಂದ ಕೂಡ ವೃತ್ತಿಯು ಆಭಾಸ ಸಹಿತವಾಗಿಯೇ ಉಂಟಾಗುತ್ತದೆ. ಆಭಾಸ ಇಲ್ಲದ ವೃತ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನ ಇರುತ್ತದೆ. ಇಲ್ಲಿ ತನಕ ಆಭಾಸಂದು ಹೇಳಲ್ಪಟ್ಟಿತು. ಏನು ಚೇತನ ಹೆಂಗದ ರೀ? ಅದಕ್ಕೆ ನಮಗೆ ಪರಿಚಯ ಮಾಡಿಕೊಡಲ್ಲ. ಎದ್ರದ್ದು? ಚೇತನದ. ಚೇತನ ನೇರವಾಗಿ ಪರಿಚಯ ಆಗಂಗಿಲ್ಲ. ನೇರವಾಗಿ ಆಭಾಸನಿಂದ ಚೇತನ ಬೆಳಗಿಸಿಕೊಳ್ಳುವುದಿಲ್ಲ. ಆದರೆ ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನ ಇರುತ್ತದೆ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋಗುಣದ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವರೂಪತಃ ಜಡವಿರುತ್ತದೆ. ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಅದರ ಆವರಣವಿರುತ್ತದೆ ಎಂಬ ಈ ವಿಷಯದಲ್ಲಿ ಎದರೊಳಗೆ ತಮೋಗುಣದ ಕಾರ್ಯವಿರುತ್ತದೆ. ಯಾವುದು? ಘಟ ಯಾವುದದ? ತಮೋಗುಣದ ಕಾರ್ಯದ ಸ್ವರೂಪತಃ ಜಡವಿರುತ್ತದೆ ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಆವರಣವಿರುತ್ತದೆ ಎಂಬ ಈ ವಿಷಯದಲ್ಲಿ ಈ ಸಂಶಯ ಉಂಟಾಗುತ್ತದೆ. ಘಟದೊಳಗೆ ಅಜ್ಞಾನ ಐತಿ. ನಾವು ಸಹಜವಾಗಿ ಘಟಾಕಾರ ವೃತ್ತಿ ಆದ ಬಳಿಕ ಘಟದ ಆವರಣ ಭಂಗಾತು ಅಂತೀವಲ್ಲ. ಆವರಣ ಅಂದ್ರೆ ಅಜ್ಞಾನದ ಶಕ್ತಿ ಅದ. ಆವರಣ ಅಂದ್ರೆ ಅಜ್ಞಾನದ ಶಕ್ತಿ ಅದ. ಆ ಅಜ್ಞಾನದ ಶಕ್ತಿ, ಆ ಅಜ್ಞಾನದ ಕಾರ್ಯವೇ ಅದು ಘಟದಲ್ಲಿ ಇರಂಗಿಲ್ಲ. ಅದು ಅಜ್ಞಾನ ಶಕ್ತಿ ಘಟದಲ್ಲಿ ಇರಂಗಿಲ್ಲ. ಘಟ ಅವಚ್ಚಿನ ಚೇತನದಲ್ಲಿ ಇರ್ತೈತಿ. ಅದನ್ನ ಹೇಳವ್ರದಾರ ಈಗ ಸದ್ಯ. ಘಟ ಎಷ್ಟು ದೇಶದಾಗತ್ತೆ, ಎಷ್ಟು ದೇಶದಾಗ ಚೇತನ ಐತಿಲ್ಲ ಅಲ್ಲ. ಅದಕ್ಕೆ
ಅದೇನಂತಾರೆ ಸ್ವ ಆಶ್ರಯ ಸ್ವವಿಷಯ. ಇದರ ವಿಚಾರ ಹೇಳೋರದಾರವ್ರು. ಸ್ವ ಆಶ್ರಯ ಸ್ವವಿಷಯ ಏನು? ಈ ಸಂಶಯ ಉಂಟು. ಅಜ್ಞಾನ ಮತ್ತು ಅದರ ಆವರಣವು ವಿಚಾರದೃಷ್ಟಿಯಿಂದ ಚೇತನದಲ್ಲಿ ಇರುತ್ತದೆ. ಅಜ್ಞಾನ ಆವರಣ ಎಲ್ಲಿರ್ತದೆ? ಚೇತನ. ಘಟದಲ್ಲಿ ಇರುವುದಿಲ್ಲ. ಯಾಕೆ? ಘಟವೂ ಕೂಡ ಅಜ್ಞಾನದ ಕಾರ್ಯದ. ಘಟದಲ್ಲಿ ಇರುತ್ತದೆ, ಘಟದಲ್ಲಿರುವುದಿಲ್ಲ. ಏಕೆಂದರೆ ಅಜ್ಞಾನವು ಚೇತನದ ಆಶ್ರಯದಲ್ಲಿರುತ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಇದು ವೇದಾಂತದ ಸಿದ್ಧಾಂತವಿರುತ್ತದೆ. ಕೋಣೆಯನ್ನೇ ಆಶ್ರಯ ಮಾಡಿದ ಕತ್ತಲೆ ಕೋಣೆಯನ್ನೇ ಕಾಣುಗೊಡದಂತೆ ಹೇಗೆ ಮಾಡುತ್ತದೆಯೋ ಅದಲ್ಲ, ಆತ್ಮನನ್ನೇ ಬ್ರಹ್ಮನ್ನೇ ಆಶ್ರಯ ಮಾಡತಕ್ಕಂಥ ಅವಿದ್ಯೆ ಬ್ರಹ್ಮವನ್ನೇ ತಿಳಿಯಗೊಡದಂತೆ ಮಾಡುತ್ತದೆ. ಅದಲ್ರಿ, ಜ್ಞಾನವು ಚೇತನದ ಆಶ್ರಯದಲ್ಲಿರುತ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಇದು ವೇದಾಂತದ ಸಿದ್ಧಾಂತವಿರುತ್ತದೆ. 7 ಅವಸ್ಥೆಗಳನ್ನು ನಿರೂಪಣ ಮಾಡುವ ಪ್ರಸಂಗದಲ್ಲಿ 7 ಅವಸ್ಥೆಗಳು ಅಜ್ಞಾನ ಆವರಣನ 7 ಅವಸ್ಥೆಗಳು ಭಾಳ ನಮೂನೆ ಅದಾವೆ. 7 ಅವಸ್ಥೆ ಸುಖೇಚ್ಛ ಸುವಿಚಾರಣಾತನ ಮಾನಸ, ಅದು 7 ಅವಸ್ಥೆನೇ ಅದು ಅದಲ್ರಿ. ಅಜ್ಞಾನ ಆವರಣ ವಿಕ್ಷೇಪ ಪರೋಕ್ಷ ಅಪರೋಕ್ಷ, ಇದು 7 ಅವಸ್ಥೆನೇ ಅದ. ಇಲ್ಲಿ 7 ಅವಸ್ಥೆಗಳನ್ನು ನಿರೂಪಣ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದು, ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ಅಲ್ರಿ, ಈ ಚಿದಾಭಾಸ ಅಜ್ಞಾನಕ್ಕೆ ಆಶ್ರಯ ಆಗ್ಯಾನಂತೀವಲ್ಲ, ಅಜ್ಞಾನಕ್ಕೆ ಆಶ್ರಯ ಆಗಕ್ಕೆ ಬರಂಗಿಲ್ಲ. ಅಜ್ಞಾನಕ್ಕೆ ಆಶ್ರಯ ಚೇತನವೇ ಇರಬೇಕಾಗ್ತದೆ. ಅಜ್ಞಾನಕ್ಕೆ ಆಶ್ರಯ ಆಭಾಸ ಇಲ್ಲ. ಆದರೆ ಅಜ್ಞಾನದ ಅಭಿಮಾನ ಮಾಡ್ತಾನು, ನಾನು ಅಜ್ಞಾನಿ ಅದಲ್ರಿ. ಅಜ್ಞಾನದ ಅಭಿಮಾನ ಮಾಡ್ತಾನೆ ಹೊರತು ಅಜ್ಞಾನಕ್ಕೆ ಆಶ್ರಯ ಆಗುವುದಿಲ್ಲ. 7 ಅವಸ್ಥೆಗಳನ್ನು ನಿರೂಪಣ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದೋ ಅದು ಅಜ್ಞಾನದ ಅಭಿಮಾನಿಯಾಗಿರುತ್ತೆ. ನಾನು ಅಜ್ಞಾನಿ ಇರುತ್ತೇನೆ. ಅರಿ, ಅಭಿಮಾನಿ ಬೇರೆ, ಆಶ್ರಯ ಬೇರೆ. ಸಂದಕದಾಗ 1 ಲಕ್ಷ ರೂಪಾಯಿ ಇಟ್ಟಿರಿ, ಸಂದಕ ಆಶ್ರಯದ. ನಾನು ಶ್ರೀಮಂತ, ಅಭಿಮಾನ ಹೌದಲ್ರಿ. ಅಭಿಮಾನ ಬೇರೆ, ಆಶ್ರಯ ಬೇರೆ. ಹೇಳ್ತೇನ್ರಿ. ಈ ರೀತಿಯಾಗಿ ನಾನು ಅಜ್ಞಾನಿ ಇರುತ್ತೇನೆ ಅಂತ ಹಿಂಗೆ ಅಭಿಮಾನ ಮಾಡ್ತಾನೆ. ಯಾರವ? ಆಭಾಸ ಎಂಬ ಅಭಿಮಾನವು ಅಂತಃಕರಣ ಸಹಿತನಾದ ಆಭಾಸನಿಗೆ ಆಗುತ್ತದೆ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಲ್ಪಡುತ್ತಾನೆ. ಅಭಿಮಾನ ಮಾಡ್ತಾನನ್ನು ಅದರಿಂದ ಆಶ್ರಯ ಅಂತ ಹೇಳಬೇಕಾಗೈತೆ ಹೊರತು ನಿಜವಾದ ಆಶ್ರಯ ಅಜ್ಞಾನಕ್ಕೆ ಚೇತನವೇ ಸ್ವ ಆಶ್ರಯ ಸ್ವವಿಷಯ. ಅದನ್ನು ಮರೆಯಂಗಿಲ್ಲ. ಅದನ್ನು ಆಶ್ರಯ ಇರುತ್ತಾನೆಂದು ಹೇಳಲ್ಪಟ್ಟಿರ್ತದೆ. ಆದರೆ ಮುಖ್ಯ ಆಶ್ರಯವು ಚೇತನವಿರುತ್ತದೆ. ಮುಖ್ಯ ಆಶ್ರಯ ಏನದ? ಅದನ್ನು ಕೆಳಗೆ ಟಿಪ್ನಾಗ ಅದನ್ನ ಹೇಳ್ಯಾರ ನೋಡಿ. ಧನಕ್ಕೆ ಆಶ್ರಯ ಅದು ಕೋಶ, ಅದರ ಅಭಿಮಾನ ಯಾರದು? ಸಾಹುಕಾರ. ನಾನು ಟಿಪ್ನಾಗ ಅದನ್ನ ಹೇಳ್ಯಾರ. ಆಶ್ರಯ ಬೇರೆ, ಅಭಿಮಾನ. ಮುಖ್ಯ ಆಶ್ರಯವು ಚೇತನವಿರುತ್ತದೆ. ಅಭಿಮಾನ ರೂಪ ಆಶ್ರಯ ಜೀವ ಅದಲ್ಲ. ಮುಖ್ಯ ಆಶ್ರಯ ಚೇತನ. ಆಭಾಸಹಿತ ಅಂತಃಕರಣವಲ್ಲ ಆಶ್ರಯ. ಅದಕ್ಕೆ ಅಜ್ಞಾನಕ್ಕೆ ಆಶ್ರಯ ಆಭಾಸ ಸಹಿತ ಅಂತಃಕರಣ ಅಲ್ಲ. ಏಕೆಂದರೆ ಆಭಾಸ ಸಹಿತವಾದ ಅಂತಃಕರಣವು ಅಜ್ಞಾನದ ಕಾರ್ಯವಿರುತ್ತದೆ. ಕಾರ್ಯ ಆಶ್ರಯ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೊರತು ಆಭಾಸ ಸಹಿತವಾದ ಅಂತಃಕರಣವಲ್ಲ. ಏಕೆಂದರೆ ಆಭಾಸ ಸಹಿತವಾದ ಅಂತಃಕರಣವು ಅಜ್ಞಾನದ ಕಾರ್ಯವಿರುತ್ತದೆ. ಯಾವುದು ಯಾವುದರ ಕಾರ್ಯವಾಗಿರುತ್ತದೆಯೋ ಅದು ಅದಕ್ಕೆ ಆಶ್ರಯವಾಗುವುದು
ಸಂಭವಿಸುವುದಿಲ್ಲ. ಆದ್ದರಿಂದ ಚೇತನವೇ ಅಧಿಷ್ಠಾನಕ್ಕೆ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯವಾಗಿರುತ್ತದೆ. ಚೇತನವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯ ಅದ. ಚೇತನವನ್ನೇ ಅಜ್ಞಾನವು ವಿಷಯ ಮಾಡುತ್ತದೆ. ಚೇತನವನ್ನೇ ಅಜ್ಞಾನ ಚೇತನವನ್ನೇ ತಿಳಿಯಗೊಡ್ದಂಗೆ ಮಾಡ್ತದೆ. ಆದರೂ ಕೂಡ ಇಲ್ಲಿನೂ ಸ್ವಲ್ಪ ಸೂಕ್ಷ್ಮ ಅಂತ ಅಂದ್ರೆ ಏನು, ಆ ಚೇತನ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತ ಮಾಡಿದೀವಲ್ಲ, ಐದದಲ್ಲ ಸದ್ರೂಪದ ಒಳಗೆ ಆಶ್ರಯ ತಗೊಂಡೈತಿ, ಚಿದ್ರೂಪಾದಿಗಳನ್ನು ಮುಚ್ಚೈತಿ. ಆಶ್ರಯ ಆದದ್ದು ಸದ್ರೂಪ, ಆಶ್ರಯ ಆದದ್ದು ಸದ್ರೂಪ. ಚಿತ್ತ ಆನಂದ ನಿತ್ಯ ಮುಕ್ತ ಇವು ವಿಶೇಷ ಅಂಶದವ. ಸಾಮಾನ್ಯ ಅಂಶ ಸದ್ರೂಪ, ಚಿತ್ತು ಆನಂದಾದಿಗಳು ವಿಶೇಷ. ಇದ್ದೇನಪ್ಪ ಅಂದ್ರೆ ಅಜ್ಞಾನ ಕೂಡ ಇದ್ದೇನಂತೇನು ಅಂತಾನವ. ಇರುವಿಕೆ ಜ್ಞಾನ ಎಲ್ಲರಿಗೂ ಅದ. ಏನಿದ್ದಿ ಅಂದ್ರೆ ನಿನ್ನ ಮುಂದೆ ಕೂತಾನೆ ಕಾಣಿಸೋದಿಲ್ಲ ಅಂತ ನಾವು ಬದ್ರಿ ಅಲ್ರಿ. ಹಾಗೆ ಇಲ್ಲಿ ಹಿಂದಕ್ಕೆ ಒಂದು ಮಾತು ಬಂದಿತ್ತು, ಆ ಚೇತ ಬ್ರಹ್ಮದಲ್ಲಿ ಆ ಅಜ್ಞಾನ ಐತಿ ಅಂದ್ರೆ ಸೂರ್ಯನಲ್ಲಿ ಕತ್ತಲೆ ಇರುತ್ತದೆ ಅಂದಂಗೆ ಆಕತಿ ಅಂಥೇಳಿ ಮಾತಾಡಿದ್ದು ಗೊತ್ತದ. ಈಗ ಅಜ್ಞಾನಕ್ಕೆ ಆಶ್ರಯವಾದದ್ದು ಕೇವಲ ಸದ್ರೂಪ, ಸದ್ರೂಪದ ಆಶ್ರಯ ಮಾಡೈತಿ. ಚಿದ್ರೂಪಾದಿಗಳನ್ನು ಮುಚ್ಚೈತಿ. ಪರಮಾರ್ಥೀತವಾಗಿ ಆಯ್ತು ನೋಡೋದು. ಸದ್ರೂಪವನ್ನು ಆಶ್ರಯಿಸೋದು ಇಲ್ಲ ಅನಿಸೋದು, ಇಲ್ಲದ ಲೋಕ ಉಂಟು ಅನಿಸೋದು ಅದಂತೂ ಸರಿ. ಆದರೆ ಸದ್ರೂಪವನ್ನು ಆಶ್ರಯ ಮಾಡಿ ಚಿತ್ತಾದಿಗಳನ್ನು ಮುಚ್ಚದ. ನನಗೆ ಸದ್ರೂಪದ ಜ್ಞಾನ ಐತೆ, ಅಜ್ಞಾನ ಕಾಲದಾಗೂ ಐತೆ. ಚಿದ್ರೂಪ ನಿತ್ಯ ಮುಕ್ತ ನಿರ್ವಿಕಾರ ಇದು ಜ್ಞಾನತೇನೋ ಇಲ್ಲ. ಈ ರೀತಿಯಿಂದ ಚೇತನವನ್ನೇ ಅಜ್ಞಾನವು ವಿಷಯ ಮಾಡುತ್ತದೆ. ಅಂದರೆ ಸ್ವರೂಪಕ್ಕೆ ಯಾವ ಆವರಣ ಮಾಡುವಂಥದ್ದೇನಿರುವುದೋ ಅದಕ್ಕೆ ಅಜ್ಞಾನವು ವಿಷಯ ಮಾಡುತ್ತದೆ ಎಂದು ಹೇಳಿರುತ್ತದೆ. ಚೇತನವನ್ನು ಆವರಣ ಮಾಡಿದ್ದಕ್ಕನೇ ನಾವೇನಂತೀವಿ, ಅದಕ್ಕೆ ಅಜ್ಞಾನಕ್ಕೆ ವಿಷಯ ಅದಲ್ರಿ. ಅಜ್ಞಾನಕ್ಕೆ ವಿಷಯ ಮಾಡುತ್ತದೆ ಎಂದು ಹೇಳುತ್ತದೆ. ಆ ಅಜ್ಞಾನಕೃತವಾದ ಆವರಣವು ಜಡವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಅಜ್ಞಾನಕೃತ ಆವರಣ ಜಡ ಘಟದಲ್ಲಿಲ್ಲ. ಘಟದ ಆವರಣ ಭಂಗ ಆಕತಿ ಅಂತೀವಿ ನಾವು. ಆವರಣ ಎಲ್ಲಿದೆ? ಘಟದಲ್ಲಿ ಐತೆ ಅನ್ನೋದು. ಯಾಕೆ? ಘಟನೂ ಕೂಡ ಅಜ್ಞಾನದ ಆವರಣ ಅಂದ್ರೆ ಅಜ್ಞಾನದ ಕಾರ್ಯ ಅದು. ಘಟ ವಚ್ಚಿನ ಚೇತನದಲ್ಲದ ಅಲ್ರಿ. ಆ ಚೇತನದಲ್ಲಿರುವ ಅಜ್ಞಾನ ಹೋಗ್ತದೆ, ಆವಾಗ ನಮಗೆ ಘಟದ ಜ್ಞಾನ ಆಗ್ತದೆ. ಅದಕ್ಕೆ ಅಜ್ಞಾನವು ವಿಷಯ ಮಾಡುತ್ತದೆ ಎಂದು ಹೇಳಿರುತ್ತದೆ. ಈ ಅಜ್ಞಾನಕೃತವಾದ ಆವರಣವು ಜಡವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಏಕೆಂದರೆ ಜಡವಸ್ತು ಸ್ವರೂಪದಿಂದಲೇ ಆವೃತವಾಗಿರುತ್ತದೆ. ಆದ್ದರಿಂದ ಅಜ್ಞಾನಕೃತವಾದ ಆವರಣದ ಉಪಯೋಗವು ಸ್ವಲ್ಪವಾದರೂ ಇರುವುದಿಲ್ಲ. ಅಜ್ಞಾನಕೃತ ಆವರಣದ ಉಪಯೋಗ ಇಲ್ಲ. ಈ ರೀತಿಯಿಂದ ಅಜ್ಞಾನಕ್ಕೆ ಆಶ್ರಯವು ಚೇತನ ಇರುತ್ತದೆ. ಹೇಗೆಂದರೆ ಗ್ರಹದ ಮಧ್ಯ ಪ್ರದೇಶವನ್ನು ಆಶ್ರಯ ಮಾಡಿರುವ ಯಾವ ಅಂಧಕಾರವಿರುತ್ತದೆಯೋ ಅದು ಗ್ರಹದ ಮಧ್ಯವನ್ನೇ ಆವರಣ ಮಾಡಿರುತ್ತದೆ. ಆದ್ದರಿಂದ ಜಡವಾದ ಘಟದಲ್ಲಿ ಅಜ್ಞಾನವಾಗಲಿ ಅದರ ಆವರಣವಾಗಲಿ ಸಂಭವಿಸುವುದಿಲ್ಲ. ಘಟದಲ್ಲಿ ಅಜ್ಞಾನ ಇಲ್ಲ. ಘಟದ ಆವರಣ ಭಂಗಾತು ಅಂತ ಸ್ವಾಭಾವಿಕ ಹಿಂಗೆ ಮಾತಾಡ್ತೀವಿ. ಘಟದ ಆವರಣ ಭಂಗಾತು ಅಂತೀವಿ. ಆದರೆ ಆ ಆವರಣ ಘಟ ಅವಚ್ಚಿನ ಚೇತನದಲ್ಲಿತ್ತದವ. ಯಾಕೆ? ಘಟನೂ ಕೂಡ ಜಡ ಅದ, ಅದರ ಆಶ್ರಯದಾಗ ಅಜ್ಞಾನ ಇರೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇದರೊಳಗೆ ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸಗಳು ಎರಡೂ ಉಪಯೋಗವಿರುತ್ತವೆ ಇರುತ್ತದೆ. ಘಟದ ಉದಾಹರಣೆ ಸಹಿತವಾಗಿ ಅದರಲ್ಲಿ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ ಅಂತ. ಇನ್ನು ಮುಂದಿನ ವಿಷಯ
ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸಗಳೆರಡೂ ಉಪಯೋಗ ಅದಾವೆ. ಜಡ ಪದಾರ್ಥವನ್ನು ತಿಳಿಯುವಾಗ ಏನೇನು ಬೇಕ್ರಿ ಅಂತ ಕೇಳಿದ್ರೆ ಆ ಪದಾರ್ಥ ವೃತ್ತಿ ಮತ್ತು ಆಭಾಸ ಎರಡೂ ಬೇಕು. ಚೇತವನ್ನು ತಿಳಿಯುವಲ್ಲಿ ಇವು ಉಪಯೋಗ ಇಲ್ಲ. ಆ ವಿಷಯವನ್ನು ನಾಳಿನ ದಿವಸ ನೋಡೋಣ. ಸದ್ಗುರುನಾಥ ಮಹಾರಾಜ ಕಿ